ಪರಿಸರ ಪ್ರೇಮಿಗಳಿಗೆ ನಮಸ್ಕಾರ. ಇವತ್ತು ನಾವು ಆಶ್ರಿತಾ ಡಾಟರ್ ಆಫ್ ಅನೂಪ್, ಒಂದು ಹೆಡ್ಡಳ್ಳಿ ಗ್ರಾಮ, ಶನಿವಾರಸಂತೆ ಹೋಬಳಿ, ಸೋಮವಾರಪೇಟೆ ತಾಲೂಕು, ಮಡಿಕೇರಿ ಜಿಲ್ಲೆ ಅವ್ರ ಮನೇಲಿದ್ದೀವಿ. ಇವ್ರು ಬಂದು ಒಂದು ಎನ್ವೈರ್ನಮೆಂಟ್ ಬಗ್ಗೆ ಒಂದು ಸ್ಟಡಿ MSc ಎನ್ವೈರ್ನಮೆಂಟ್ ಮಾಡಿದ್ದಾರೆ. ಅದ್ರ ಬಗ್ಗೆ ಹಲವಾರು ವಿಚಾರಗಳನ್ನು ತಿಳ್ಕೊಳ್ಳೋಣ. ಪರಿಸರ ಯಾವುದರಿಂದ ಹಾಳಾಗ್ತಾ ಇದೆ, ಅದೇ ರೀತಿ ಮತ್ತು ಒಂದು ಇದು ಪಕ್ಷಿಗಳ ಬಗ್ಗೆ ಏನು ಮಾಡಿದ್ದು ಮೇಡಮ್ ನೀವು? ಪಕ್ಷಿ ವೀಕ್ಷಣೆ ಅದೇ ಹವ್ಯಾಸ. ಯಾಕಂದ್ರೆ ನಮ್ಮ ಟೀಮ್ ಅವರಿಗೆ ಒಂದು ಪರಿಸರ ಯಾವುದರಿಂದ ಹಾಳಾಗ್ತಾ ಇದೆ ಅಂತ ನಮಗೆ ಒಂದು ಸುಮಾರು ಜನ ನಮ್ಮ ಸ್ನೇಹಿತರುಗಳಿಗೆ ಒಂದು ಡೌಟ್ ಇದೆ, ಪರಿಸರ ಯಾವುದ್ರಿಂದ ಹಾಳಾಗ್ತಾ ಇದೆ. ನಾವೇನು ಅಂದ್ಕೊಂಡಿದ್ದೀವಿ, ಒಂದು 2-3 ರೀಸನ್ನು. ಇವ್ರ ಹತ್ರ ಸಾವಿರಾರು ರೀಸನ್ಗಳಿದೆ, ಅದನ್ನೆಲ್ಲ ತಿಳ್ಕೊಳ್ಳೋಣ. ಇವ್ರ ಹತ್ರ ಬನ್ನಿ, ಇವ್ರ ಹತ್ರನೇ ಮಾತಾಡೋಣ. ಬನ್ನಿ. ಅದು ಯಾಕೆ ಅದು ಕಾಡ್ಕೋಳಿ ಹೆಣ್ಣು ಪಕ್ಷಿ. ಮೇಡಮ್, ಅದೇ ರೀತಿ ಈಗ ನೀವು ಎಲ್ಲರೂ ಬಂದು ಇಂಜಿನಿಯರು, ಡಾಕ್ಟರು, MB ಆ ಥರ ಮಾಡ್ತಾ ಇರ್ತಾರೆ. ನೀವೊಂದು BSc ಮಾಡಿ ಎನ್ವೈರನ್ಮೆಂಟ್ ಏನಕ್ಕೋಸ್ಕರ, ರೀಸನ್ಗೋಸ್ಕರ ಮಾಡಿದ್ದು ನೀವು? ನನಗೆ ಪರಿಸರ ಮೇಲೆ ಒಂದು ಆಸಕ್ತಿ ಇತ್ತು ಮುಂಚಿಂದನು. ಹಾಗೆ ಅದ್ರ ಮೇಲೆ ಇನ್ನೂ ಹೆಚ್ಚು ತಿಳ್ಕೊಬೇಕು ಅಂತ ನಾನು MSc ಎನ್ವೈರನ್ಮೆಂಟ್ ಸೈನ್ಸ್ನ ತಗೊಂಡೆ. ಸೊ ನಮ್ಮ ದೇಶಕ್ಕೂ ಅದರಿಂದ ಒಂದು ಸಣ್ಣ ಸೇವೆ ನನ್ನ ಕಡೆಯಿಂದ ಅಂತ. ಓಕೆ, ಅದಕ್ಕೆ ನಮಗೂ ಖುಷಿ ಮೇಡಮ್ ಅವರೇ. ಯಾಕಂದರೆ ನಿಮ್ಮಂಥವ್ರು ಬಂದು ನೀವಂತ ಹಲವಾರು ವಿಚಾರಗಳು ತಿಳ್ಕೊಳ್ಬೋದು. ನಮ್ಮಂಥ ಎನ್ವೈರನ್ಮೆಂಟ್ ಅದ್ರ ಬಗ್ಗೆ ಒಂದು 2 ವರ್ಷ ಕೋರ್ಸ್ ಮಾಡಿದ್ರೆ. ಅದೇ ರೀತಿ ನಮ್ಮ ಸ್ನೇಹಿತರುಗಳಿಗೆ ಸುಮಾರು ಜನ ಒಂದು ತುಂಬ ದಿನದಿಂದ ಮೈ ನೇಚರ್ ಇಂಡಿಯಾ ಅಂತ ಒಂದಿದೆ, ವರ್ಕ್ ಮಾಡ್ತಾ ಇದ್ದೀವಿ. ನಮ್ಮ ಪರಿಸರ ಹೆಂಗೆ ಹಾಳಾಗ್ತಾ ಇದೆ, ಅದನ್ನು ಹೆಂಗೆ ಕಾಪಾಡಬೇಕು ಅಂತ ನಿಮಗೆ ಒಂದು ಗೊತ್ತಿರೋದು ವಿಚಾರಗಳು ಹೇಳ್ತೀರಾ? ಏನೇನಿದ್ರಿಂದ ನಮ್ಮ ಪರಿಸರ ಹಾಳಾಗ್ತಾ ಇದೆ, ನಾವು ಏನು ಇನಿಷಿಯೇಟಿವ್ ತೊಗೊಂಡ್ರೆ ಪರಿಸರ ಉಳಿಬೋದು ಇವಾಗಿನ ಜನ್ರೇಷನ್ಗೆ ಅಂತ? ನಮ್ಮ ಹಳ್ಳಿಲೇ ನೋಡಿದ್ರೆ ಇವಾಗ ಎಲ್ಲರೂ ಬೋರ್ವೆಲ್ ತುಂಬಾ ಶುರು ಮಾಡಿದ್ದಾರೆ, ಬೋರ್ವೆಲ್ ತೆಗ್ಸೋದು. ಈಗ ಮುಂಚೆ ಆದ್ರೆ ಬರೀ ಕೆರೆಗಳಿದ್ವು, ಬಾವಿಗಳಿದ್ವು. ನಮ್ಗೆ ಲೈಕೇನು ತುಂಬಾ ಹೆಲ್ಪ್ ಆಗ್ತಿತ್ತು. ಕೆರೆ ಬಾವಿಯಿಂದ ಅಂತರ್ಜಲ ಹೆಚ್ಚು ಆಗ್ತಿತ್ತು. ಬೋರ್ವೆಲ್ ಅಲ್ಲಿ ಅಂತರ್ಜಲ ಕಮ್ಮಿ ಆಗ್ತಾ ಇದೆ ಈಗ ನೀವು ನೋಡೋ ಹಾಗಿದ್ರೆ. ಅದನ್ನ ತಗೊಳ್ಬೋದು. ಇನ್ನೊಂದು ವಿಚಾರ ಬಂದ್ರೆ ಪ್ಲಾಸ್ಟಿಕ್, ಸಿಂಪಲ್ ಎಕ್ಸಾಂಪಲ್ ತಗೊಳ್ಳೋ ಹಾಗಿದ್ರೆ ಅದು ಏನಾಗುತ್ತೆ, ಇವಾಗ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಬ್ಯಾನ್ ಆಗಿದ್ರು ತುಂಬಾ ಕಡೆ ಮಾರಾಟ ಮಾಡ್ತಿದ್ದಾರೆ. ಸೊ ಅದನ್ನ ಯೂಸ್ ಮಾಡೋದು ಕಮ್ಮಿ ಮಾಡಬೇಕು. ಅಥವಾ ಫುಲ್ ಬ್ಯಾನ್ ಆಗಿರೋದ್ರಿಂದ ನಾವು ಅದನ್ನ ಯೂಸ್ ಮಾಡ್ದೇನೆ ಇದ್ರೂ ಒಳ್ಳೇದು. ಇದೇನಾಗುತ್ತೆ ಅಂದ್ರೆ ಇವಾಗ ಸಿಟಿ ಕಡೆ ಫುಡ್ ಕೂಡ ಅದರಲ್ಲೇ ಪ್ಯಾಕ್ ಮಾಡಿ ಕೊಡ್ತಾರೆ. ಸೊ ಅದನ್ನ ಎಸಿತಾರೆ, ಅದನ್ನ ಪ್ರಾಣಿಗಳು ತಿನ್ನುತ್ತೆ. ಹಸು ತಿಂದು ಕೆಲವೊಂದ್ ಕಡೆ ಸತ್ತಿರೋ ಘಟನೆಗಳನ್ನು ನಾವು ನೋಡಿದೀವಿ. ಅದಷ್ಟೇ ಅಲ್ಲ, ಕಾಡಿನ ವಿಷಯ ತಗೊಂಡ್ರೆ ಕಾಡಿಗೆ ವನ್ಯ ಪ್ರಾಣಿ ಜೀವಿಗಳನ್ನು ಕೂಡ ರೋಡ್ಸ್ ಇದಾವೆ ಕಾಡು ಒಳಗಡೆ, ಅಲ್ಲೂ ವನ್ಯಜೀವಿ ಪ್ರಾಣಿಗಳನ್ನು ಪ್ಲಾಸ್ಟಿಕ್ ಎಸಿತಾರೆ ಜನ. ಅದನ್ನೆಲ್ಲ ರೆಸ್ಟ್ರಿಕ್ಟ್ ಮಾಡಿದ್ರೆ ಒಳ್ಳೇದು. ಮತ್ತೆ ಇನ್ನೇನು ಮೇಡಮ್ ರೀಸನ್? ನೀವು ಈಗ ನೋಡಿದ್ರೆ ತುಂಬಾ ಕಡೆ ನೀಲಗಿರಿ ಮರಗಳನ್ನ ನೆಡ್ತಿದ್ದಾರೆ, ಅದರಿಂದನೂ ತುಂಬಾ ತೊಂದರೆ ಆಗ್ತಿದೆ, ಅಂತರ್ಜಲ ಆಗ್ತಿದೆ. ಸೊ ಅದನ್ನ ಬರೀ ಅದನ್ನೇ ಬೆಳೆಯೋ ಬದಲು ಜೊತೆಗೂ ಏನಾದ್ರೂ ಬೆಳೆಸ್ಕೊಂಡ್ರೆ, ಎಲ್ಲಿ ಬೆಳಿಬಹುದು ಅಂತ ಕಡೆ ಮಾತ್ರ ಇದ್ ಮಾಡ್ಕೊಂಡ್ರೆ ಹೆಲ್ಪ್ ಆಗ್ಬಹುದು. ಮತ್ ಅದ್ ಬಿಟ್ರೆ ನೀವೀಗ ಸಿಟಿ ಕಡೆ ತಗೊಂಡ್ರೆ ತುಂಬಾ ವೆಹಿಕಲ್ಸ್ ಯೂಸ್ ಮಾಡ್ತಾರೆ ಜನರು. ಒಂದೇ ಮನೇಲಿ 4 ವೆಹಿಕಲ್ಸ್ ಇರುತ್ತೆ, 2 2 ವೀಲರು, 3 4 ವೀಲರು ಆ ತರ. ಸೊ ಅದ್ರ ಬದಲು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಯೂಸ್ ಮಾಡಿದ್ರೆ ಒಳ್ಳೇದು. ಅದು ಮನೆಗೆ ಒಂದು ವೆಹಿಕಲ್ ತರ ಇದ್ರೂ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ, ಪೊಲ್ಯೂಷನ್ ಕಮ್ಮಿ ಆಗುತ್ತೆ. ಹಾಗೆ ಟ್ರಾಫಿಕ್ ಕಮ್ಮಿ ಆಗುತ್ತೆ, ಟ್ರಾಫಿಕ್ ಸೌಂಡ್ ಇರ್ಬೋದು, ಹೊಗೆ ಇರ್ಬೋದು. ಒಂದೊಂದ್ ಮನೆ 4-5 ವೆಹಿಕಲ್ಸ್ ಇಟ್ಕೊಳ್ಳೋದು ಬದಲು ಒಂದು ವೆಹಿಕಲ್ಸ್ ಇಟ್ಕೊಂಡ್ರೆ ಜಾಸ್ತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮೇಲೆ ಜಾಸ್ತಿ ಡಿಪೆಂಡ್ ಆಗುತ್ತೆ. ಕೆಲವು ಕಡೆ ಕಾರ್ ಪೂಲಿಂಗ್ ಅಂತ ಮಾಡ್ತಾರೆ. ಒಂದೇ ಲೊಕೇಶನ್ ಅಲ್ಲಿರೋರು ಕಾರ್ ಪೂಲಿಂಗ್, ಒಂದ್ ಕಾರ್ ತಗೊಂಡು 4 ಜನ ಒಂದೇ ಆಫೀಸ್ ಇಂದ ಇದ್ರೆ ಅದ್ರಲ್ಲಿ ಹೋಗಿ ಬರ್ತಾರೆ ಒಟ್ಟಿಗೆ. ಹಾಗೇನಾದ್ರೂ ಮಾಡ್ಕೊಂಡ್ರೆ ತುಂಬಾ ಸಹಾಯ. ಅದ್ಬಿಟ್ರೆ ಇನ್ನೇನಿಂದ ಪೊಲ್ಯೂಷನ್ ಆಗ್ತಾ ಇದೆ ಮೇಡಮ್? ಅದ್ ಬಿಟ್ರೆ ಇವಾಗ ಫರ್ಟಿಲೈಸರ್ಸ್, ಪೆಸ್ಟಿಸೈಡ್ಸ್ ರೈತರು ಯೂಸ್ ಮಾಡ್ತಾರೆ. ಅದ್ರ ಬದಲ ಸಾವಯವ ಕೃಷಿನೇ ಜಾಸ್ತಿ ಮುಂದುವರ್ಸ್ಕೊಂಡು ಹೋದ್ರೆ, ಹಿಂದಿನ ಕಾಲದಲ್ಲಿ ಹೇಗೆ ಸಾವಯವ ಕೃಷಿ ಮಾಡ್ತಿದ್ರು ಅದರಿಂದ ತುಂಬಾ ಸಹಾಯ ಆಗುತ್ತೆ. ಭೂಮಿಗೂ ಒಳ್ಳೇದು, ಪರಿಸರನೂ ಉಳಿಸಬಹುದು. That is 5 major point. ಹೌದು, ಇದು
ಒಂದ್ ಸಿಂಪಲ್ ಆಗಿ ಜನರಲ್ ಆಗಿ ಹೇಳ್ಬೇಕಂದ್ರೆ ಇಷ್ಟಿದೆ. ಇನ್ನು ಬೇರೆ ರೀತಿನೂ ತಿಳಿಸ್ತಾ ಹೋಗ್ಬೋದು, ನಾವು ಬೇರೆ ಅದೇ ರೀತಿ ಮೇಡಮ್ ನೀವೊಂದು ಬರ್ಡ್ಸ್ ಬಗ್ಗೆ ಒಂದು ಹವ್ಯಾಸ ರೂಢಿಸ್ಕೊಂಡಿದ್ರಿ ಅಂತ ಹೇಳಿದ್ರಿ. ಯಾಕಂದ್ರೆ ಇದೆಷ್ಟು ವರ್ಷದಿಂದ ಬರ್ಡ್ಸ್ ಬಗ್ಗೆ ಹವ್ಯಾಸ ಇಟ್ಕೊಂಡು, ಯಾಕಂದ್ರೆ ನಾನು ತುಂಬಾ ಜನ ಏನ್ ಮಾಡ್ತಾರೆ ಬೇರೆ ಬೇರೆ ಹವ್ಯಾಸ ಇಟ್ಕೊಂಡು ಸಿಂಗಿಂಗು ಡ್ಯಾನ್ಸಿಂಗ್ ಇಟ್ಕೊಂಡಿರ್ತಾರೆ. ಈ ಬರ್ಡ್ಸ್ ಬಗ್ಗೆ ನೀವೇನ್ ಸ್ಟಡಿ ಮಾಡ್ತಾ ಇರೋದ್ರಿಂದ ಹವ್ಯಾಸ ಏನಿರೋದು? ನಂದು ಇದು ಚಿಕ್ಕದ್ರಿಂದ ನಾನು ನಿಮ್ಗೆ ಮೊದಲೇ ತಿಳಿಸಿದಾಗೆ ಈ ಕಾಫಿ ಎಸ್ಟೇಟ್ ಒಳಗಡೆನೆ ನಮ್ಮ ಮನೆ ಇರೋದು. ಸೊ ಹಾಗಾಗಿ ನಾನು ದಿನ ನೋಡ್ತಾ ಇದ್ದಾಗ ಮಾತ್ರ ನಂಗೆ ಆಸಕ್ತಿ ಬೆಳೀತು. ಹಾಗೆ ನಮ್ಮ ಮನೇಲೂ ಸಪೋರ್ಟ್ ಮಾಡಿದ್ರು. ಹಾಗಾಗಿ ನನ್ಗೆ ಎಷ್ಟು ವರ್ಷದಿಂದ ಬರ್ಡ್ಸ್ ಬಗ್ಗೆ ಪಕ್ಷಿ ವೀಕ್ಷಣೆ ಮಾಡ್ತಾ ಇರೋದು? ಇದು ನಾನಾಗ್ಲೇ ಒಂದ್ 10 ವರ್ಷ ಆಯ್ತು. 10 ವರ್ಷ ಆಯ್ತು. ಓಕೆ, ಇದು ಪಕ್ಷಿಗಳು ಮೇಡಮ್ ಅವರೇ ನಮ್ದು ಇಂಡಿಯಾ ತಗೊಂಡ್ರೆ ಎಷ್ಟು ಬೇರೆ ಪಕ್ಷಿಗಳಿದಾವೆ ಇಂಡಿಯಾದಲ್ಲಿ ತಗೊಂಡ್ರೆ? ಅಪ್ರಾಕ್ಸಿಮೇಟ್ಲಿ 1300ಕ್ಕಿಂತ ಜಾಸ್ತಿ ಪಕ್ಷಿಗಳು ಇಂಡಿಯಾದಲ್ಲ ಅಥವಾ ಇಂಡಿಯಾದಲ್ಲಿ 1300. ಅದು ಪಕ್ಷಿಗಳು ಎಲ್ಲ ಮಾತಾಡೋದೆಲ್ಲ ನೀವು ಅಬ್ಸರ್ವ್ ಮಾಡ್ತೀರಾ? ಯಾವ ತರ ಅದು ಇದ್ರದ್ದು ಮಾಡೋದು ಅವೇರ್ನೆಸ್? ಅದು ಯಾವ ತರ ಗೊತ್ತಾಗುತ್ತೆ? ಈಗ ಒಂದು ಪಕ್ಷಿ ವೀಕ್ಷಣೆಗೆ ಹೋಗಿರುತ್ತೆ, ಆ ಪಕ್ಷಿಗಳು ಮಾತಾಡೋದು ಇಂಥದೇ ಪಕ್ಷಿ ಅಂತ ಹೇಳ್ತೀರಾ ಅದ್ರ ಸೌಂಡ್ ಅಲ್ಲಿ? ಅದನ್ನ ಕಾಲ್ ಅಂತ ಕರಿತೀವಿ, ಬರ್ಡ್ ಕಾಲ್ ಅಂತ. ಪ್ರತಿ ಒಂದು ಪಕ್ಷಿದು ಅದರದ್ದೇ ಆದ ಕಾಲ್ ಇರುತ್ತೆ. ಅದರಿಂದ ಅದು ಕೂಗುವಾಗ ನಮಗೆ ಗೊತ್ತಾಗ್ಬೋದು. ನಿಮ್ಗೆ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ದಿನ ಸಿಗೋವಂಥದ್ದು ಸಿಟಿಗಳಲ್ಲಿ ಬುಲ್ಬುಲ್ ಆಗಿರ್ಬೋದು, ಕಾಗೆ ಆಗಿರ್ಬೋದು. ಸೊ ಕಾಗೆ ಕೂಗು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದೇ ತರ ಎಲ್ಲಾ ಬೇರೆ ಪಕ್ಷಿಗಳಿಗೂ ಡಿಫ್ರೆಂಟ್ ಅದ್ರದ್ದು ಮಾತಾಡೋದೆಲ್ಲ ಏನ್ ಮಾತಾಡ್ತಾ ಇದೆ ಅಂತ ಅಬ್ಸರ್ವ್ ಮಾಡ್ಬೋದಾ? ಯಾವ ತರ ಅದು ಕಾಲ್ ಪ್ಯಾಟರ್ನ್ ಅಲ್ಲಿ ಕೆಲವೊಂದನ್ನ ತಿಳ್ಕೊಬಹುದು, ಎಲ್ಲಾನು ತಿಳಿಸ್ಕೊಡಕ್ಕೆ ಕಷ್ಟ ಆಗುತ್ತೆ. ಹವ್ಯಾಸಿಗಳು ಮಾಡ್ತಾ ಮಾಡ್ತಾ ಅವ್ರಿಗೆ ಗೊತ್ತಾಗ್ತಾ ಹೋಗುತ್ತೆ, ಒಂದೇ ಸಲಿ ತಿಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ಈಗ ಸುಮಾರು ಜನ ಒಂದು ಪರಿಸರ ಪ್ರೇಮಿಗಳು ಅವ್ರ ಮಕ್ಳುಗಳಿಗೆ ಒಂದು ಏನೋ ಒಂದು ಹವ್ಯಾಸ ಮಾಡಿಸ್ಬೇಕು ಅಂತ ಇರ್ತಾರೆ. ಅವ್ರು ಬಂದು ನಿಮ್ಮ ಯಾವ ತರ ತಿಳ್ಕೊಬೇಕು ಅಂದ್ರೆ ಏನ್ ಮಾಡ್ಬೇಕು ಈ ತರ? ಯಾಕೆ ನಿಮ್ ತರ ನಿಮಗೆಲ್ಲ ಗೊತ್ತಿರುತ್ತೆ ಇಷ್ಟು ಪಕ್ಷಿಗಳು. ಯಾಕೆ ನಿಮ್ ಮನೆ ತಗೊಂಡ್ರೆ ಎಷ್ಟು ಸುತ್ತಮುತ್ತ ಒಂದು ಎಷ್ಟು ಜಾತಿ ಪಕ್ಷಿಗಳಿದಾವೆ? ಇಲ್ಲಿ ನಾನು ಮುಂಚೆಯಿಂದ ಮಾಡ್ಕೊಂಡು ಬಂದಿರೋ ಕೌಂಟ್ ಅಲ್ಲಿ ಎಲ್ಲಾ ಸೀಸನ್ ಇಷ್ಟು ವರ್ಷ ತನಕ ಒಂದ್ 6 ವರ್ಷ ಅಂತ ತಗೊಂಡ್ರೆ 110 ಪ್ರಭೇದದ ಪಕ್ಷಿಗಳು ಇಲ್ಲೇ ನಮ್ಮ ತೋಟದಲ್ಲಿ ಗದ್ದೆಯಲ್ಲಿ ಎಲ್ಲ ಕೆರೆ ಇದೆ ನಮ್ಮ ಊರಲ್ಲಿ. ಮನೆ ಒಳಗೆ ತೋಟದೊಳಗೇನೆ ಬಾವಿನೂ ಕೂಡ ಇದೆ. ಸೊ ಎಲ್ಲಾ ಸೇರಿಸಿ 110 ಪ್ರಭೇದದ ಪಕ್ಷಿಗಳಿದಾವೆ. ಓಕೆ, ಈಗ ಹುಡುಗರುಗಳು ಯಾರು ಒಂದು ಪರಿಸರ ಪ್ರೇಮಿಗಳು ಚಿಕ್ಕದ್ರಿಂದ ಮಕ್ಕಳುಗಳಿಗೆ ಒಂದು ಈ ತರ ಪರಿಸರದ ಬಗ್ಗೆ ಈ ತರ ಪಕ್ಷಿಗಳ ಬಗ್ಗೆ ಒಂದು ತಿಳ್ಕೋಬೇಕು, ಅವರೊಂದು ಹವ್ಯಾಸ ರೂಢಿಸ್ಕೋಬೇಕು ಅಂದ್ರೆ ಅವ್ರು ಯಾವ ತರ ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು? ಹೇಗೆಂದ್ರೆ ಸ್ಕೂಲಿಗೆ ಹೋಗ್ಬೇಕಂದ್ರೆ LKG ಇಂದ ಸ್ಟಾರ್ಟ್ ಮಾಡ್ತಾರೆ, 1ನೇ ಕ್ಲಾಸ್ 2ನೇ ಕ್ಲಾಸ್ ಅಂತ. ಈ ತರ ಒಂದು ನಿಮ್ ತರ ಒಂದು ಪಕ್ಷಿ ಬಗ್ಗೆ ಅದ್ರ ಮಾತಾಡೋದು, ಶಬ್ದ, ಅದ್ರದ್ದು ಸೌಂಡು, ಅದು ಏನ್ ಮಾಡ್ತಾರೆ ಅದ್ರ ಬಗ್ಗೆ ತಿಳ್ಕೊಬೇಕಂದ್ರೆ ಹುಡುಗರುಗಳು ಏನ್ ಮಾಡ್ಬೇಕು? ಸಣ್ಣ ವಯಸ್ಸಿನ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರು ಕೂಡ ಇದನ್ನ ಮಾಡ್ಬೋದು. ಪಕ್ಷಿ ವೀಕ್ಷಣೆ ಯಾರು ಬೇಕಾದ್ರೂ ಮಾಡ್ಬೋದು. ಈಗ ನೀವ್ ಮನೆಯಿಂದ ಆಚೆಗೆ ಹೋದ್ರೆ ನೀವ್ 1-2 ಗಿಡ ಇದ್ರೂನು ಕೂಡ ಮನೆ ಒಳಗಡೆ ಅಥವಾ ಸುತ್ತಮುತ್ತ ಮರ ಇದ್ರೂನು ಅಲ್ಲಿಗೆ ಯಾವ ಪಕ್ಷಿ ಬರುತ್ತೋ ಅದನ್ನೇ ನೋಡ್ಬೋದು. ನಿಮ್ಗೆ ಬೈನಾಕ್ಯುಲರೇ ಬೇಕು ಅಂತಾನು ಏನೂ ಇಲ್ಲ. ಕಣ್ಣು ಕಿವಿ ಚುರುಕಾಗಿದ್ರೆ ನಿಮ್ಗೆ ಆಸಕ್ತಿ ಇದ್ರೆ ಖಂಡಿತ ಏನ್ ಬರುತ್ತೆ ಅದನ್ನ ನೋಡೋದು. ಈಗ ಕಾಗೆಗೆ ಒಂದ್ ಸೈಜ್ ಇರುತ್ತೆ, ಕಾಗೆಗಿಂತ ಕಮ್ಮಿ ಸೈಜ್ ಇರೋ ಪಕ್ಷಿ ಯಾವುದು, ಅಥವಾ ಕಾಗೆಗಿಂತ ದೊಡ್ಡ ಸೈಜ್ ಇರೋ ಪಕ್ಷಿ ಯಾವುದು, ಗುಬ್ಬಚ್ಚಿ ಸೈಜ್ ಇರೋ ಪಕ್ಷಿ ಯಾವುದು, ಒಂದು ಸೈಜ್ ಅಲ್ಲಿ ನೋಡ್ಕೊಂಡು ತಿಳ್ಕೊಬಹುದು. ಇನ್ನೊಂದು ಅದರ ಶೇಪ್, ಅದ್ರದ್ದು ಪ್ರಕಾರ ಹೇಗಿದೆ ಅಂತ. ಆಮೇಲೆ ಕೊಕ್ಕು ಕೂಡ ಬೇರೆ ಬೇರೆ ತರ ಇರುತ್ತೆ, ಬಣ್ಣ ಬೇರೆ ಬೇರೆ ತರ ಇರುತ್ತೆ. ಎಲ್ಲಾನು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಅದು ಹೂವಿನ ಮಕರಂದನ ಹೇಗೆ ಹೀರುತ್ತೆ ಅಂತಾನು ಈಸಿಯಾಗಿ ಎಲ್ಲ ಸಿಟಿಲಿರೋರು ಕೂಡ ನೋಡಿ ಅದನ್ನ ಅಬ್ಸರ್ವ್ ಮಾಡ್ಬೋದು. ಅಬ್ಸರ್ವೇಷನ್ ಇನ್ಸ್ಟಿಟ್ಯೂಷನ್ ಇದೆಯಾ, ಏನಿದೆ, ಯಾವ ತರ ತಿಳ್ಕೊಳ್ಳೋದು? ಆ ತರ ಇನ್ಸ್ಟಿಟ್ಯೂಷನ್ಸ್ ನಮ್ಮ ದೇಶದಲ್ಲಿ ಸುಮಾರಿದೆ. ಮುಂದಿನ ದಿನಗಳು ಬೇಕಾದ್ರೆ ನಾನು ನಿಮ್ಗೆ ಲಿಂಕ್ಸ್ ನ ಕೊಡಬಲ್ಲೆ, ಯಾವ್ಯಾವ ಲಿಂಕ್ಸ್ ಅಲ್ಲಿ. ಅದಕ್ಕೆ ಅಮೌಂಟ್ ಕಟ್ಬೇಕಾ? ಯಾವ ತರ? ಹೌದು, ಕೆಲವೊಂದಕ್ಕೆ ಅಮೌಂಟ್ ಕಟ್ಟಿ ತಿಳ್ಕೊಳ್ಳೋ ಅಂತದ್ದು ಆ ತರನೂ ಇದೆ. MSc ಆರ್ನಿಥಾಲಜಿ ಅಂತ ಒಂದು ಅದ್ರಲ್ಲೇ ಓದ್ಬೋದು. ಅಂದ್ರೆ ಏನಂದ್ರೆ ಅದು ಪಕ್ಷಿಗಳ ಬಗ್ಗೆ ಮಾತ್ರ ಓದೋರ್ಗೆ ಆರ್ನಿಥಾಲಜಿಸ್ಟ್ ಅಂತಾನು ಹೇಳ್ತಾರೆ. ಅವ್ರು ಅದ್ರಲ್ಲೇ ರಿಸರ್ಚ್ ಮಾಡಿ ಎಲ್ಲ ಮುಂದೆ ಇದ್ ಮಾಡ್ತಾರೆ. ಬರೀ ಸುಮ್ನೆ ಹವ್ಯಾಸ ಇಟ್ಕೋತೀವಿ ಅಂತ ಅಂದ್ರೆ ಒಂದು ಗೈಡ್ ಅಂತ ತಗೊಳ್ಬಹುದು. ಇಂಡಿಯಾದಲ್ಲಿ ಯಾವ ಪಕ್ಷಿ ಸಿಗತ್ತೆ ಅಂತ ಈಗ PDF ಬರುತ್ತೆ ವಾಟ್ಸಪ್ ಅಲ್ಲಿ ಎಲ್ಲಾನು. ಅದು ತುಂಬಾ ಜನ ಶೇರ್ ಮಾಡ್ತಾರೆ, ಅಥವಾ ನೀವು ಡೌನ್ಲೋಡ್ ಮಾಡ್ಕೋಬಹುದು ಅದು ವೆಬ್ಸೈಟ್ ಇಂದ. ಹಾಗೆ ಲೈಕ್ ಆ PDF ಇಂದ ಓದಿ ನೀವು ತಿಳ್ಕೊಳ್ಳೋ ಅಂಥದ್ದು ಸುಮಾರು ಇರುತ್ತೆ. ಅದರಲ್ಲೂ ಕೂಡ ನೀವು ನೋಡ್ಬೋದು. ಈಗ ನೀವು ಈ ಪುಸ್ತಕನೇ ತಗೊಂಡ್ರೆ ಇದರಲ್ಲೂ ತುಂಬಾ ಪಕ್ಷಿಗಳದ್ದು ಡೀಟೇಲ್ಸ್ ಇದೆ. ಸೊ ಈ ಪಕ್ಷಿ ತಗೋತೀರಾ ಅಂದ್ರೆ ಅದು ಎಲ್ಲೆಲ್ಲಿದೆ ಅಂತಾನು ಇಲ್ಲಿ ಒಂದು ಮ್ಯಾಪ್ ಅಲ್ಲೇ ತೋರಿಸುತ್ತೆ. ಸೊ ನಮ್ಮ ಪಶ್ಚಿಮ ಘಟ್ಟದಲ್ಲೂ ಬರೀ ಪಶ್ಚಿಮ ಘಟ್ಟದಲ್ಲೇ ಸಿಗುವಂತ ಪ್ರಭೇದದ ಪಕ್ಷಿಗಳು ತುಂಬಾ ಇದೆ. ಓಕೆ, ಅದೇ ರೀತಿ ಮೇಡಮ್ ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಸುಮಾರು ಜನ ಇರ್ತಾರೆ ಪರಿಸರ ಪ್ರೇಮಿಗಳ ದೇಶದಲ್ಲಿ, ಸುಮಾರು ಜನ ಪರಿಸರ ಕಾಪಾಡಬೇಕು ಅಂತ, ಅಂಥವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ?
ಪರಿಸರ ಬಗ್ಗೆ ಆಸಕ್ತಿ ಬೆಳೆಸ್ಕೊಳ್ಳಿ, ಅದನ್ನ ಉಳಿಸ್ಲೇಬೇಕು ನಾವೀಗ ಈಗಿರೋ ಪರಿಸ್ಥಿತಿನಲ್ಲಿ. ನಿಮ್ಗೆ ಗೊತ್ತು ಕೆಲವು ಕಡೆ ಎಲ್ಲ ಏನೇನಾಗಿದೆ, ನಮ್ ಕೊಡಗಲ್ಲೇನೆ ಮೊನ್ನೆ ಏನಾಗಿತ್ತು ಹೋದ ವರ್ಷ ಅಂತ, ಪ್ರಕೃತಿ ವಿಕೋಪಕ್ಕೆ ಏನೇನಾಗಿದೆ ಅಂತ. ಸೊ ಹಾಗಾಗಿ ನಾವು ಆದಷ್ಟು ಉಳಿಸ್ಕೊಂಡ್ರೆ ಮುಂದಿನ ಜನರೇಷನ್ ಅವರು ಲೈಕ್ ಈಗಿರೋ ಪ್ರಾಣಿ ಪಕ್ಷಿಗಳನ್ನ ಮುಂದಕ್ಕೂ ನೋಡಬಹುದು. ಇಲ್ಲ ಅಂದ್ರೆ ಎಲ್ಲ ಬರೀ ಪುಸ್ತಕದಲ್ಲಿ ಫೋಟೋ ನೋಡ್ಕೊಂಡು ಕುತ್ಕೋಬೇಕಾಗುತ್ತೆ ಹಾಳು ಮಾಡ್ತಾ ಹೋದ್ರೆ. ಸೊ ಬೆಟ್ಟ ಗುಡ್ಡಗಳನ್ನು ನಮ್ಗೆ ಇವಾಗಿರೋ ಫಾರೆಸ್ಟ್ ಏನಿದೆ ಅದನ್ನ ಎಲ್ಲ ಕಾಪಾಡ್ಕೊಂಡು ಓಕೆ. ಇದೇ ರೀತಿ ನಾವು ಆಶಿತಾ ಮೇಡಮ್ ಇಂದ ತುಂಬ ಎನ್ವೈರನ್ಮೆಂಟ್ MSc ಎನ್ವೈರನ್ಮೆಂಟ್ ಮಾಡಿದೆ, ಅವರಿಂದ ಹಲವಾರು ವಿಚಾರಗಳನ್ನ ತಿಳ್ಕೊಂಡು ಮುಂದಿನ ದಿನದಲ್ಲೂ ಅವ್ರ ಹತ್ರ ಸುಮಾರನ್ನ ಹಂಚ್ಕೊಳ್ಳೋಣ. ಯಾಕೆ ನಮ್ಮ ಪರಿಸರ ಏನೇನಿಂದ ಹಾಳೋಗ್ತಾ ಇದೆ, ಇವಾಗ ಒಂದು 5 ಪಾಯಿಂಟ್ಸ್ ಹೇಳಿದ್ರು. ಮತ್ತು ಮುಂದಿನ ದಿನಗಳಲ್ಲಿ ಯಾವ್ಯಾವ ಥರ ಪರಿಸರ ಹಾಳೋಗ್ತಾ ಇದೆ, ಅದನ್ನು ಹೇಗೆ ಕಾಪಾಡೋದು, ಅವ್ರ ಹತ್ರ ಒಂದು ಸ್ಕೆಚ್ ತೊಗೊಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಶಾರ್ಟಾಗಿ ಹೇಳೋಕ್ಕೆ ನಾವು ಇಷ್ಟಪಡ್ತಾ ಇರೋದು ಅವರು. ಈಗ ಇದನ್ನು ತುಂಬ ತಿಳ್ಕೊಳ್ಳೋದಿದೆ, ಅವ್ರು ಮುಂದಿನ ದಿನಗಳು ನಮ್ಗೆ ತುಂಬ ತಿಳಿಸ್ಕೊಡ್ಕೊಡ್ತಾರೆ ಅಂತ ಹೇಳಿ ನಂಬಿರ್ತೀನಿ ಮೇಡಮ್ ಅವರೇ. ಇಷ್ಟು ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಭಾರತ್, ಮತ್ತೆ ಒಂದೇ ಮಾತಾಡೋದು.